ಎಲ್ರಿಗೂ ನಮಸ್ಕಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಶ್ರೀ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಈ ವಿಡಿಯೋನ ಸ್ಮರಣೆಯೊಂದಿಗೆ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದಲೇ ನಮ್ಮ ಬಳಿ ಹಣ ಖಾಲಿಯಾಗಬಹುದು. ನಾವು ಕೆಲವೊಂದು ಸಾರಿ ಮಾಡುವ ತಪ್ಪುಗಳೇ ನಮ್ಮ ಶತ್ರುಗಳಾಗಬಹುದು. ಅಂದರೆ ನಮಗೆ ಹಣ ನಮ್ಮಿಂದ ದೂರ ಆಗುವಂತೆ ಮಾಡಬಹುದು. ಹಾಗಾದರೆ ಆ ತಪ್ಪುಗಳು ಯಾವುವು, ಆ ತಪ್ಪುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಅನ್ನುವುದನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತಾ ಹೋಗುತ್ತೇನೆ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಜೈ ಕುಂಟಮಾರಮ್ಮ ಹೊಸೂರಮ್ಮ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಈ ವಿಷಯ ಯೂಸ್ಫುಲ್. ಈ ವಿಷಯವನ್ನು ನೀವು ಸಂಪೂರ್ಣವಾಗಿ ನೋಡಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಈ ತಪ್ಪುಗಳನ್ನು ನೀವು ಮಾಡ್ತಾ ಇರಬಹುದು. ಇದನ್ನು ಸರಿಪಡಿಸಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಹಣ ಅಧಿಕವಾಗಿ ಸೇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಆ ಸಮಸ್ಯೆಗಳನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು, ಆ ಸಮಸ್ಯೆಗಳೇನು ಅಂತ ನೋಡುತ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ದುಡ್ಡಿನ ವಿಷಯದಲ್ಲಿ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. ಇಲ್ಲದಿದ್ದರೆ ಮನೆಯಲ್ಲಿ ಸಂಪತ್ತು ಖಾಲಿಯಾಗುವುದು ಖಚಿತ. ದುಡ್ಡು ಯಾರಿಗೆ ಬೇಡ ಹೇಳಿ? ಪ್ರತಿಯೊಬ್ಬರೂ ಮನೆಯಲ್ಲಿ ಧನ, ಸಂಪತ್ತು, ಕುಟುಂಬದಲ್ಲಿ ಸಂತೋಷ ತುಂಬಿರಲಿ ಎಂದು ಬಯಸುತ್ತಾರೆ. ಪ್ರಸ್ತುತ ಸಮಯದಲ್ಲಿ ದುಡ್ಡು ಇಲ್ಲದಿದ್ದರೆ ಒಂದು ನಾಯಿಯೂ ಸಹ ಹತ್ತಿರ ಬರುವುದಿಲ್ಲ. ನಮ್ಮ ಸಂಬಂಧಿಗಳೇ ನಮಗೆ ಶತ್ರುಗಳಾಗುತ್ತಾರೆ ಸ್ನೇಹಿತರೆ. ನಮ್ಮ ಬಳಿ ಹಣ ಇದ್ದರೆ ಮಾತ್ರ ಎಲ್ಲ ನೆಂಟರುಗಳು, ಇಲ್ಲದಿದ್ದರೆ ಯಾರೂ ಸಹ ಆಗುವುದಿಲ್ಲ. ನಾವು ಕಷ್ಟದಲ್ಲಿದ್ದರೆ ಯಾರೂ ಸಹ ನಮ್ಮ ಬಳಿ ಬಂದು ನೀನು ಹೇಗಿದ್ದೀಯಾ ಅಂತ ಕೇಳುವುದಿಲ್ಲ. ಅದೇ ನಮ್ಮ ಬಳಿ ಹಣ ಇದ್ದರೆ ತುಂಬ ಜನ ನಮ್ಮ ಹತ್ತಿರ ಬಂದು ಸಂತೋಷದಲ್ಲಿ ನಾಟಕದ ರೀತಿ ಜೀವಿಸುತ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹಣಕ್ಕೆ ಅಧಿಕ ಪ್ರಾಮುಖ್ಯತೆ ಕೊಡುತ್ತಾರೆ. ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಕರೆಯಲಾಗುತ್ತೆ. ಶ್ರದ್ಧೆ ಭಕ್ತಿಯಿಂದ ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ತೇಜಸ್ಸು, ಐಶ್ವರ್ಯ, ಸುಖ, ಸಮೃದ್ಧಿ ಹೆಚ್ಚಾಗುತ್ತದೆ. ಹಾಗೆ ರಾಜನಾದವನು ಕೂಡ ಬೀದಿಗೆ ಬರಲು ಸಮಯ ಬೇಕಾಗುವುದಿಲ್ಲ. ಅಂದರೆ ನಾವು ಗಳಿಸಿರುವ ಕೂಡಿಟ್ಟಿರುವ ಧನ ಸಂಪತ್ತುಗಳನ್ನು ಬೇಕಾದ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಎಲ್ಲೆಂದರಲ್ಲೇ ಇಟ್ಟರೆ ತಾಯಿ ಲಕ್ಷ್ಮೀ ದೇವಿಯು ಮುನಿಸಿಕೊಂಡರೆ ಇರುವ ಧನ ಸಂಪತ್ತುಗಳನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಹಣ ಎಂದರೆ ಲಕ್ಷ್ಮಿ. ಧನ ಸಂಪತ್ತನ್ನು ಕರುಣಿಸುವ ಲಕ್ಷ್ಮಿ ಯಾವಾಗಲೂ ಸ್ವಚ್ಛವಾದ ಸ್ಥಳದಲ್ಲಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ತಾಯಿ ಲಕ್ಷ್ಮಿಯು ಕೊಳೆಯಿಂದ ಕೂಡಿರುವ ಮನೆಯಿಂದ ಹೊರಹೋಗುತ್ತಾಳೆ. ನಂತರ ಮನೆಯಲ್ಲಿ ಬಡತನ ತಾಂಡವವಾಡುತ್ತದೆ. ನಮಗೆ ಅರಿವಿಲ್ಲದೆ ಕೆಲವು ಕೆಲಸಗಳನ್ನು ಮಾಡುವುದರಿಂದ ತೊಂದರೆಗೆ ಸಿಲುಕಿಕೊಂಡು ಬಿಕ್ಕಟ್ಟಿನಿಂದ ಹೊರಬರಲು ಕಷ್ಟವಾಗುತ್ತದೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಯಾರಿಗಾದರೂ ಹಣವನ್ನು ನೀಡಬೇಕಾದರೆ ತಾಯಿ ಲಕ್ಷ್ಮಿಗೆ ಗೌರವ ನೀಡುವ ರೀತಿಯಲ್ಲಿ ನೀಡಬೇಕು. ಒಂದು ವೇಳೆ ಹಣವನ್ನು ಎಸೆದರೆ ಲಕ್ಷ್ಮಿಗೆ ಅವಮಾನ ಮಾಡಿದಂತೆ. ತಾಯಿಯು ಮುನಿಸಿಕೊಳ್ಳುತ್ತಾಳೆ. ಸಾಮಾನ್ಯವಾಗಿ ಬಾಯಿಯಲ್ಲಿರುವ ಎಂಜಲನ್ನು ಬಳಸಿ ಹಣವನ್ನು ಎಣಿಸುತ್ತಾರೆ. ಇದು ಕೂಡ ತಪ್ಪು. ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮಿಗೆ ಅವಮಾನ ಮಾಡಿದಂತೆ ಅಲ್ಲವೇ? ಈ ಅಭ್ಯಾಸವಿದ್ದರೆ ಈ ಕೂಡಲೇ ಬಿಟ್ಟು ಬಿಡಿ. ನೋಟುಗಳನ್ನು ಎಣಿಸಲು ಪೌಡರ್ ಅಥವಾ ನೀರನ್ನು ಬಳಸಿ. ಇದರಿಂದ ಕೂಡ ಸುಲಭವಾಗಿ ನೋಟುಗಳನ್ನು ಎಣಿಸಬಹುದು. ಲಕ್ಷ್ಮೀ ದೇವಿಯು ಹಣದಲ್ಲಿ ನೆಲೆಸಿರುವ ಕಾರಣ ರಸ್ತೆಯಲ್ಲಿ ಎಲ್ಲೇ ಹಣ ಬಿದ್ದಿರುವುದನ್ನು ನೋಡಿದರೆ ತೆಗೆದುಕೊಂಡು ಮೊದಲು ನಿಮ್ಮ ಹಣೆಯ ಮೇಲೆ ಇಟ್ಟು ನಮಸ್ಕರಿಸಿ. ಹಾಸಿಗೆ ದಿಂಬಿನ ಮೇಲೆ ಹಣವನ್ನು ಎಂದಿಗೂ ಇಡಬೇಡಿ. ಅವುಗಳನ್ನು ಸ್ವಚ್ಛವಾದ ಸ್ಥಳದಲ್ಲಿ ಬೀರುವಿನಲ್ಲಿ ಇರಿಸಿ. ಲಕ್ಷ್ಮಿಯ ನಾಣ್ಯವನ್ನು ಅದರೊಂದಿಗೆ ಇಡುವುದು ಮತ್ತಷ್ಟು ಉತ್ತಮ. ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಆಹಾರ ಪದಾರ್ಥಗಳನ್ನು ಎಂದಿಗೂ ಹಣದೊಂದಿಗೆ ಇಡಬಾರದು. ಉಪಯೋಗಿಸುವ ವ್ಯಾನಿಟಿ ಬ್ಯಾಗ್ನಲ್ಲೂ ಹಣವನ್ನು ಇಟ್ಟುಕೊಳ್ಳುತ್ತಿದ್ದರೆ ಅದರಲ್ಲಿ ಆಹಾರ ಪದಾರ್ಥಗಳನ್ನು ಇಡಬೇಡಿ. ಇದರಿಂದ ಹಣಕ್ಕೆ ಅಪಮಾನ ಎಸಗಿದಂತಾಗುತ್ತದೆ.
ಹಣದ ಕೊರತೆಯಾದಾಗ ಅರಿದ ಹಣವನ್ನು ಉಳಿಸುವ ಅಭ್ಯಾಸ ಬಹುತೇಕ ಜನರಲ್ಲಿ ಇರುತ್ತದೆ. ಆದರೆ ಅರಿದ ನೋಟುಗಳನ್ನು ಯಾವಾಗಲೂ ನಗದು ಸಂಗ್ರಹದಲ್ಲಿ ಮರೆತು ಕೂಡ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಅಂತಹ ಅರಿದ ನೋಟುಗಳು ನಿಮ್ಮ ಬಳಿ ಇದ್ದಲ್ಲಿ ತಕ್ಷಣವೇ ಅವುಗಳನ್ನು ವಿಲೇವಾರಿ ಮಾಡಿ. ಖರ್ಚು ಮಾಡಲು ಸಾಧ್ಯವಾಗದಿದ್ದರೆ ಬ್ಯಾಂಕ್ಗೆ ಹೋಗಿ ವಿನಿಮಯ ಮಾಡಿಕೊಳ್ಳಿ. ಮುಖ್ಯವಾಗಿರುವ ಕೆಲವೊಂದು ದಾಖಲೆಗಳನ್ನು ಹಣದ ಜೊತೆಗೆ ಸೇರಿಸಿ ಬೀರುವಿನಲ್ಲಿ ಇಡುತ್ತಾರೆ. ಆದರೆ ಹಣ ಇಡುವ ಸ್ಥಳದಲ್ಲಿ ನಕಾರಾತ್ಮಕ ವಸ್ತುಗಳನ್ನು ಇರಿಸಿದರೆ ಅದು ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡಲು ಕಾರಣವಾಗುತ್ತದೆ. ಹಾಗಾಗಿ ಕೋರ್ಟ್ ಕೇಸ್ ದಾಖಲೆಗಳು, ಸಂಕಷ್ಟದಲ್ಲಿರುವ ಆಸ್ತಿ ಪತ್ರಗಳು, ಬೇಡವೆಂದು ಇಟ್ಟಿರುವ ಹಳೆಯ ಬಿಲ್ಗಳು ಇನ್ನು ಮುಂತಾದ ದಾಖಲೆಗಳನ್ನು ಹಣ ಇಡುವ ಸ್ಥಳದಲ್ಲಿ ಇಡುವುದನ್ನು ತಪ್ಪಿಸಿ. ಮನೆಯಲ್ಲಿ ಔಷಧಿಗಳನ್ನು ಒಂದೇ ಕಡೆ ಇಡುವ ಅಭ್ಯಾಸ ಹೆಚ್ಚಿನವರಿಗೆ ಇರುವುದಿಲ್ಲ. ಬಹಳಷ್ಟು ಜನರು ಔಷಧಿಗಳನ್ನು ಎಲ್ಲಿ ಸ್ಥಳ ಸಿಗುತ್ತದೆಯೋ ಅಲ್ಲಿ ಇಟ್ಟುಕೊಂಡು ಬಳಸುತ್ತಾರೆ. ಆದರೆ ಹಣವನ್ನು ಇಡುವ ಸ್ಥಳದಲ್ಲಿ ಔಷಧಿಯನ್ನು ಎಂದಿಗೂ ಜೊತೆಯಾಗಿ ಇಡಬಾರದು. ಒಂದು ವೇಳೆ ಇಷ್ಟು ದಿನ ಇಟ್ಟಿದ್ದರೆ ಈ ಕ್ಷಣವೇ ತೆಗೆದು ಬಿಡಿ. ಯಾಕೆಂದರೆ ಔಷಧಿ ಹಣವು ಜೊತೆಯಾಗಿ ಇದ್ದರೆ ವೈದ್ಯಕೀಯ ವೆಚ್ಚವನ್ನು ಹೆಚ್ಚಿಸುತ್ತದೆ. ಜೀವನದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ. ಸಾಮಾನ್ಯವಾಗಿ ಮನೆಯಲ್ಲಿ ಪ್ರತಿಯೊಬ್ಬರೂ ಸ್ವಲ್ಪವಾದರೂ ಹಣವನ್ನು ಆಪತ್ಕಾಲಕ್ಕೆಂದು ಒಟ್ಟುಗೂಡಿಸಿ ಬೀರುವಿನಲ್ಲಿ ಇಡುತ್ತಾರೆ. ಜೋಪಾನ ಮಾಡಿರುವ ಸದುಪಯೋಗವಾಗಲು ಹಣವನ್ನು ಇರಿಸಿರುವ ಸ್ಥಳ ಅಥವಾ ದಿಕ್ಕಿನ ಬಗ್ಗೆಯೂ ಗಮನ ಹರಿಸುವುದು ತುಂಬ ಮುಖ್ಯ. ಬೀರುವಿನ ಮುಖ ಉತ್ತರ ದಿಕ್ಕಿಗೆ ಬರುವಂತೆ ಇಡಬೇಕು. ಆದರೆ ಜೊತೆಯಲ್ಲಿ ಬೀರುವಿನ ಇನ್ನೊಂದು ಬಾಗಿಲು ಇರಬಾರದು. ಅದರ ಜೊತೆಯಲ್ಲಿ ಬೀರುವಿಗೆ ಇನ್ನೊಂದು ಬಾಗಿಲು ಇರಬಾರದು. ಹಾಗೆಯೇ ಇದಕ್ಕೆ ಹತ್ತಿರದಲ್ಲಿ ಶೌಚಾಲಯದ ಬಾಗಿಲು ಕೂಡ ಇರಬಾರದು ಎನ್ನುವುದು ತುಂಬ ಮುಖ್ಯ. ಹಣ ಎಂದರೆ ಲಕ್ಷ್ಮಿ. ಲಕ್ಷ್ಮಿಯನ್ನು ಕೊಡುವಾಗ ನೀಡುವಾಗ ಗೌರವದಿಂದ ನೋಡಿಕೊಂಡರೆ ಲಕ್ಷ್ಮಿ ಸಂತೃಪ್ತಳಾಗುತ್ತಾಳೆ. ಇವುಗಳ ಜೊತೆಯಲ್ಲಿ ಮಂಗಳವಾರ, ಗುರುವಾರ, ಶನಿವಾರ, ಅಮಾವಾಸ್ಯೆಯ ದಿನ ಸಂಜೆಯ ಸಮಯದಲ್ಲಿ, ಅದರಲ್ಲೂ ಶುಕ್ರವಾರದ ಸಂಜೆ, ಅಂದರೆ ಶುಕ್ರವಾರ ಎಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು. ಆದ್ದರಿಂದ ಲಕ್ಷ್ಮಿ ಬರುವ ಸಂಜೆ ಶುಕ್ರವಾರ ಸಮಯದಲ್ಲಿ ಹಣವನ್ನು ಯಾರಿಗೂ ಸಹ ನೀಡಬಾರದು, ತೆಗೆದುಕೊಳ್ಳಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತವೆ. ಹಣದ ಜೊತೆಯಲ್ಲಿ ನಾವು ಅಸಭ್ಯವಾಗಿ ನಡೆದುಕೊಳ್ಳಬಾರದು ಸ್ನೇಹಿತರೆ. ನಮ್ಮ ಬಳಿ ಹಣ ಇದೆ ಎಂದು ನಾವು ಬೇಕಾಬಿಟ್ಟಿಯಾಗಿ ಖರ್ಚು ಸಹ ಮಾಡಬಾರದು. ನಮಗೆ ಅಗತ್ಯ ಇದ್ದರೆ ಮಾತ್ರ ಹಣವನ್ನು ಖರ್ಚು ಮಾಡಬೇಕು. ಸುಮ್ಮನೆ ಬೇಕಾಬಿಟ್ಟಿ ಖರ್ಚು ಮಾಡಬಾರದು. ನಿಮಗೆ ಅಷ್ಟು ಹಣದ ಕೊರತೆ ಇಲ್ಲ ಎನ್ನುವವರು ದಾನ ಧರ್ಮ ಸಹ ಮಾಡಬಹುದು. ಏಕೆಂದರೆ ಇನ್ನೂ ಅಧಿಕವಾಗಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಅದು ಬಿಟ್ಟು ನನ್ನ ಬಳಿ ಹಣ ಇದೆ ಎಂದು ದರ್ಪ ತೋರಿ ಬೇಕಾಬಿಟ್ಟಿ ನೋಡಿಕೊಂಡರೆ ಖಂಡಿತ ನೀವು ಬಿಕಾರಿಯಾಗುತ್ತೀರಾ. ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾದರೆ ಮತ್ತೆ ಜೀವನದಲ್ಲಿ ಏಳಿಗೆ ಅನ್ನುವುದು ಕಾಣುವುದೇ ಕಷ್ಟಕರ. ಈಗಾಗಲೇ ತುಂಬ ಜನ ಇದೇ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದ್ದರಿಂದ ಲಕ್ಷ್ಮೀ ದೇವಿಗೆ ಇರುವಂತಹ ಗೌರವ ತುಂಬ ದೊಡ್ಡದ್ದು. ಲಕ್ಷ್ಮೀ ದೇವಿಯನ್ನು ಯಾರೂ ಸಹ ಕಾಲಿನಲ್ಲಿ ಒದೆಯುವುದಿಲ್ಲ. ಲಕ್ಷ್ಮೀ ದೇವಿ ಬರುವುದನ್ನೇ ಕಾಯುತ್ತಾರೋ ಹೊರತು ಲಕ್ಷ್ಮಿಯನ್ನು ಹೊರಕ್ಕೋಗಲಿ ಎನ್ನುವವರು ಯಾರೂ ಇಲ್ಲ ಸ್ನೇಹಿತರೆ. ಆದ್ದರಿಂದ ದುಡ್ಡನ್ನು ಎಣಿಸುವಾಗ ಅಥವಾ ದುಡ್ಡನ್ನು ತೆಗೆಯುವಾಗ ನಾನು ಮೇಲೆ ತಿಳಿಸಿದಂತೆ ಈ ತಪ್ಪುಗಳನ್ನು ಮಾಡದಂತೆ ಇನ್ನು ಮುಂದೆ ಎಚ್ಚರ ವಹಿಸಿ. ನೀವು ಸಹ ಈ ತಪ್ಪುಗಳನ್ನು ಮಾಡಿದ್ದರೆ ಹಿಂದೆ ಸರಿಪಡಿಸಿಕೊಳ್ಳಿ. ನಿಮ್ಮ ಮನೆಯಲ್ಲೂ ಸಹ ಲಕ್ಷ್ಮೀ ದೇವಿ ನೆಲೆಸಲಿ ಎಂದು ಈ ವಿಡಿಯೋವನ್ನು ಮುಗಿಸುತ್ತೇನೆ. ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.